ಇದು ಫೈನಾನ್ಸ್ ಸಾಲ ಪಡೆದವರು ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಸಿಎಂ ಸಿದ್ದರಾಮಯ್ಯ ಅವರು ನೋಡಲೇಬೇಕು ಈ ಸ್ಟೋರಿಯನ್ನು. ಗೃಹ ಸಚಿವರು ನೋಡಲೇಬೇಕಾದಂತಹ ಒಂದು ಮಹಾಸುದ್ದಿ. ಪೊಲೀಸ್ ಮಹಾನಿರ್ದೇಶಕರು ಕೂಡ ಈ ಸ್ಟೋರಿಯನ್ನು ಮಿಸ್ ಮಾಡಲೇಬಾರ್ದು. ಸಿಎಂ ಅವರ ಆದೇಶವನ್ನೇ ಧಿಕ್ಕರಿಸಿದ ಫೈನಾನ್ಸ್ ಕಂಪನಿಗಳ ಕರಾಳ ಮುಖವನ್ನು ನಾವಿವತ್ತು ಅನಾವರಣ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಮುಂದುವರೆದ ಫೈನಾನ್ಷಿಯರ್ಗಳ ಕಿರುಕುಳ. ಸಿಎಂ ಆದೇಶದ ಹೊರತಾಗಿಯೂ ಸಾಲಗಾರರಿಗೆ ಟಾರ್ಚರ್ ಶುರುವಾಗಿರುವಂತಹದ್ದು. ಫೈನಾನ್ಸ್ ಸಿಬ್ಬಂದಿಯ ಮುಖವಾಡ ಕಳಚುತ್ತಿದೆ ನಿಮ್ಮ ಫ್ರೀಡಂ ಟಿವಿ. ಇದು ಫೈನಾನ್ಸ್ ಪಡೆದಂತಹವರು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಗೃಹ ಸಚಿವರು ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರು ಇವರು 3 ಜನರು ಕೂಡ ಈ ಸ್ಟೋರಿಯನ್ನು ಮಿಸ್ ಮಾಡಲೇಬಾರ್ದು. ಇವರು 3 ಜನರು ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕು. ಸಿಎಂ ಅವರ ಆದೇಶವನ್ನೇ ಧಿಕ್ಕರಿಸಿದಂತಹ ಫೈನಾನ್ಸ್ ಕಂಪನಿಗಳು ಪೊಲೀಸರ ಸೋಗಿನಲ್ಲಿ ಸಾಲಗಾರನಿಗೆ ಫೈನಾನ್ಸ್ಗಳು ಕಿರುಕುಳ ಕೊಟ್ಟಿರುವಂತಹದ್ದು. ಪೊಲೀಸರ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡಂತಹ ಕಿರಾತಕರು. ಕೋಲಾರ ಪೊಲೀಸರ ಹೆಸರಿನಲ್ಲಿ ಕೋಲಾರ ಪೊಲೀಸರ ಹೆಸರಿನಲ್ಲಿ ಫೋನ್ ಟಾರ್ಚರ್. ಪೊಲೀಸರೆಂದು ಹೇಳಿ ಬಾಯಿಗೆ ಬಂದಂತೆ ಬೈದಂತಹ ನೀಚ ವ್ಯಕ್ತಿಗಳು. ಫೈನಾನ್ಸ್ ಸಿಬ್ಬಂದಿಯ ನೀಚ ಭಾಷೆ ಕೇಳಿಸಿಕೊಳ್ಳಲು ಕೂಡ ಕಷ್ಟ ಆಗುತ್ತೆ. ಎಂತಹ ಕೆಟ್ಟವರಿಗೂ ಈ ರೀತಿಯಾದಂತಹ ಮಾತುಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯನೇ ಇಲ್ಲ ಬಿಡಿ. ಇದು ಫೈನಾನ್ಸ್ ಪಡೆದಂಥವರು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವರು ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರು ಇವರೆಲ್ಲರೂ ಕೂಡ ಈ ಒಂದು ಸ್ಟೋರಿಯನ್ನು ನೋಡಲೇಬೇಕಾಗುತ್ತೆ. ರಾಜ್ಯದಲ್ಲಿ ಫೈನಾನ್ಷಿಯರ್ಗಳ ಕಿರುಕುಳ ಯಾವ ರೀತಿ ಪ್ರತಿನಿತ್ಯ ನಡೀತಾ ಇದೆ ಅನ್ನೋದನ್ನು ನೀವು ನೋಡಲೇಬೇಕು, ಇದನ್ನು ಅರ್ಥಕೊಳ್ಳೇಬೇಕು. ಸಿಎಂ ಆದೇಶದ ಹೊರತಾಗಿಯೂ ಕೂಡ ಸಾಲಗಾರರಿಗೆ ಈಗ ಒಂದು ಕಿರುಕುಳ ಶುರುವಾಗಿರುವಂತಹದ್ದು. ಫೈನಾನ್ಸ್ ಸಿಬ್ಬಂದಿಯ ಮುಖವಾಡ ಕಳಚುತ್ತಿದೆ ನಿಮ್ಮ ಫ್ರೀಡಂ ಟಿವಿ. ಪೊಲೀಸರ ಸೋಗಿನಲ್ಲಿ ಸಾಲಗಾರನಿಗೆ ಫೈನಾನ್ಷಿಯರ್ಗಳು ಪ್ರತಿನಿತ್ಯ ಕಿರುಕುಳ ಕೊಡ್ತಿರುವಂತಹದ್ದು. ಪೊಲೀಸರ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡಂತಹ ಒಬ್ಬ ಕಿರಾತಕ. ಕೋಲಾರ ಪೊಲೀಸರ ಹೆಸರಿನಲ್ಲಿ ಫೋನ್ ಟಾರ್ಚರ್. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯುವಕನಿಗೆ ಫೋನ್ ಮಾಡಿ ಬಾಯಿಗೆ ಬಂದಂತೆ ಬೈದ ನೀಚ ವ್ಯಕ್ತಿ. ಆ ನೀಚನ ರಾಕ್ಷಸ ವರ್ತನೆಯನ್ನ ಬಯಲು ಮಾಡಿದೆ ನಿಮ್ಮ ಫ್ರೀಡಂ ಟಿವಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ನೀಚನ ರೌಡಿ ಭಾಷೆ. ಕೋಲಾರ ಪೊಲೀಸರ ಹೆಸರನ್ನೇ ದುರ್ಬಳಕೆ ಮಾಡಿದಂತಹ ನೀಚ. ಕೋಲಾರ ಪೊಲೀಸರೆಂದು ಫೋನ್ ಮಾಡಿ ದರ್ಪ ಮೆರೆದಿದ್ದಾನೆ. ಫೈನಾನ್ಸ್ ಸಿಬ್ಬಂದಿ ವರ್ತನೆಗೆ ಬೇಸತ್ತಂತಹ ಯುವಕನ ತಾಯಿ ಹಾಗೂ ತಂಗಿಯನ್ನ ಆ ನೀಚ ಬಾಯಿಗೆ ಬಂದಂತೆ ಬೈದಿದ್ದಾನೆ. ಎಕ್ಕಡದ ನಾಲೆಗೆ ಹರಿಬಿಟ್ಟ ಫೈನಾನ್ಸ್ ಸಿಬ್ಬಂದಿ. ಫೈನಾನ್ಸನ್ನು ಪಡೆದುಕೊಳ್ಳುವವರು, ಫೈನಾನ್ಸನ್ನು ಸಾಲವನ್ನು ತೆಗೆದುಕೊಳ್ಳುವಂಥವರು ಈ ಸ್ಟೋರಿಯನ್ನು ಮಿಸ್ ಮಾಡಲೇಬೇಡಿ. ಯಾಕೆಂತಂದರೆ ನಿಮ್ಮ ರೀತಿ ಯಾವ ರೀತಿ ಅವರು ವರ್ತನೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇದು ಸಿಎಂ ಸಿದ್ದರಾಮಯ್ಯ ಅವರು ಈಗ ಆ ಫೈನಾನ್ಸ್ ಪಡೆದಂತಹ ವ್ಯಕ್ತಿ ಜೊತೆಗೆ ಫೈನಾನ್ಸ್ ಕೊಟ್ಟಂತಹ ವ್ಯಕ್ತಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅದನ್ನ ನೋಡ್ಕೊಂಬರೋಣ ಬನ್ನಿ. ಹಲೋ, ಕೇಳಿಸ್ತಿದ್ಯಾ? ಹೇಳಿ, ಕೇಳಿಸ್ತಿದೆ. ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಅವ್ರು ಮಾತಾಡ್ತಾ ಇದೀಯಪ್ಪ? ಹೇಳಿ ಸರ್. ಯಾರು ಮಾತಾಡೋದು? ಹರೀಶಾ? ಹೌದು. ಹರೀಶ್ ಅವ್ರು ಎಲ್ಲಿದ್ದೀರಾ ಸರ್? ಊರಲ್ಲಿ ಇದ್ದೀನಿ ನಾನು. ಯಾವ ಊರಲ್ಲಿದ್ಯಪ್ಪ ಹರೀಶ್? ಜೋಲಾರ್ಪೇಟೆ, ತಿರುಪತ್ತೂರು, ಚಾಮರಾಜನಗರ್. ಚಾಮರಾಜನಗರ್. ಸರ್. ಹಲೋ. ಹೇಳಿ ಸರ್. ಹರೀಶ್, ನಿಮ್ ತಂದೆ ಹೆಸರೇನು? ವೆಂಕಟಪ್ಪನ? ಹೌದು ಸರ್. ಒಂದು ನೋಟಿಸ್ ತಗೊಬಂದಿದಾರಪ್ಪ ಬೆಂಗಳೂರಿಂದ. ಲಾಯರಾ? ಹೌದು, ಅಡ್ವೊಕೇಟ್ ನೋಟಿಸ್ ತಗೊಬಂದಿದ್ದಾರೆ. ನೀನ್ ಎಲ್ಲಿದೆ ಇವಾಗ? ಎಲ್ಲಂತ ಹೇಳಿದ್ರೆ
ಚೋಲಾರ್ಪೇಟೆ ತಿರುಪತ್ತೂರು ಕಾಮರಾಜನಗರ್. ತಿರುಪತ್ತೂರು. ಹಾಂ, ಏನ್ ಕೆಲಸ ಮಾಡೋದು ನೀನು? ನಾನು ಕೆಲಸ ಮಾಡ್ತಾ ಇದ್ದೆ ಸರ್, ಬಿಟ್ಟೆ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ. ವ್ಯವಸಾಯ ಮಾಡ್ತಾ ಇದೀಯಾ? ಹ್ಞೂ. ಓಕೆ. ನಿಮ್ ತಂದೆಯವ್ರು ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಅವರು ಮನೆಯಲ್ಲೇ ಇರ್ತಾರೆ. ಮನೇಲಿ ಒಂದು ನೋಟಿಸ್ ಬಂದಿದ್ದಲ್ಲ ನಿನ್ನ ಹೆಸರಲ್ಲಿ? ಏನದು ಸರ್? ಇಲ್ಲಿ ಸೆಕ್ಷನ್ 36 ಅಲ್ಲಿ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದ್ದಾರೆ. ಅಡ್ವೊಕೇಟ್ ವಿಶ್ವನಾಥ್, JMFC ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಅವ್ರ ಹತ್ರ ಲೀಗಲ್ ಅಟ್ಯಾಚ್ಮೆಂಟ್ ಮಾಡಿದಾರಲ್ಲ. ಅವ್ರ ಹತ್ರ ಮಾತಾಡಿದ್ದೀನಿ ಸರ್. 2 EMI ಪೆಂಡಿಂಗ್ ಇದೆ, ಬಂದು ಕ್ಲಿಯರ್ ಮಾಡ್ತೀನಿ ಸರ್ ಒಂದೇ ಸರ್. ಯಾರ ಹತ್ರ ಮಾತಾಡಿದ್ಯಾ? ಅವರೇ ವಿಶ್ವನಾಥ್. ತಗೋ ಲೈನ್ಗೆ. ಅದು Hello. ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ನೀನ್ ಲೈನಿಗೆ ತಗೋಪ್ಪ. ಕ್ಲಿಯರ್ ಮಾಡೋದು ಇನ್ನೊಂದು ನನಗೆ ಬೇಕಾಗಿಲ್ಲ. ಲೈನಿಗೆ ತಗೋ. ಯಾರ ಹತ್ರ ಮಾತಾಡಿದೀನಿ ಅಂದಲ್ಲ, ಹಾಂ ಅದೇನ್ ಮಾತಾಡಿದ್ಯಾ ಲೈನಿಗೆ ತಗೋ. ನಾನು ಕೇಳ್ತೀನಿ ಅದೇನ್ ಮಾತಾಡಿದ್ಯಾ ನೀನು. ಹಾಂ ಇರಿ ಸರ್, ಮಾತಾಡ್ತೀನಿ. ತಗೋ ಲೈನ್ಗೆ. ಕಾನ್ಫರೆನ್ಸ್ ಕಾಲ್ ತಗೋ. ನೆಕ್ಸ್ಟ್ ತಿಂಗಳು ಬಂದು ಕಾಲ್ ಮಾಡ್ತೀನಿ. ನೆಕ್ಸ್ಟ್ ಹಾಂ ತಿಂಗಳ ನಿಮ್ಮ ಅಮ್ಮ ನೋಡೋದು. ಸರ್ ಎಷ್ಟು ಕಟ್ಟಬೇಕಾದಂತ, ಎಷ್ಟು ಕಟ್ಟಬೇಕಂತ? ನೀನ್ ನಾನು ಕಟ್ಟೋದ್ರ ಬಗ್ಗೆ ಮಾತಾಡ್ತಲ್ಲ. ಏನ್ ಹೇಳ್ದೆ? ಅವನ ವಿಶ್ವನಾಥ್ ಹತ್ರ ಮಾತಾಡಿದೀನಿ ಅಂತಲ್ಲ. ತಗೊಳ್ಳೋ ಲೈನಿಗೆ ತಗೊಳ್ಳೋ. ಅದಕ್ಕೆ ಹಂಗ್ ಮಾತಾಡ್ತಾ ಇದ್ದೀರಾ? ಹಂಗೆ ಮಾತಾಡೋದು ಅವ್ನ. ನೀನ್ ಯಾವನ ಹತ್ರ ಮಾತಾಡ್ತಿದ್ಯಾ? ನಾನ್ ಹೇಳಿದ್ ನೀನ್ ಕೇಳ್ಬೇಕು, ನೀನ್ ಹೇಳಿದ್ ನಾನ್ ಕೇಳಕ್ ರೆಡಿ ಇಲ್ಲ ಇಲ್ಲಿ. ಅಲ್ಲ ಸರ್, ನಾನು ಎಲ್ಲಾರ ಮಾತು ಕೇಳ್ತಾ, ನಾನೇನು ಅಮ್ಮನ್ ಏನ್ ಎಲ್ಲಾರ ಮಾತು ಏನೇ ಕೇಳ್ತಾ ಇದೆಯಾ ಇಲ್ಲಿ? ಅಲ್ಲ ಇಲ್ಲಿ ಬಿಟ್ಬಿಟ್ಟು ತಿರುಪತ್ತೂರಲ್ಲಿ ನಿಮ್ಮ ಅಮ್ಮನ್. ಸರ್ ನಾನೇನು ಲಕ್ಷಗಳು ಸಾಲ ಇದ್ದೀನಾ? ಲಕ್ಷನ ತಗೋ, ನೀನು 50 ರೂಪಾಯಿನ ತಗೋ. ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನು ನೀನ್ ದುಡ್ಡು ಕಟ್ಟು ಅಂತ ನಾನು ಕೇಳ್ತಾ ಇಲ್ಲ. ನೀನ್ ದುಡ್ಡು ಕಟ್ಟು ಅಂತ ಕೇಳಿದ ನಾನು. ನೀನ್ ಯಾವನ ವಿಶ್ವನಾಥ್ ಹತ್ರ ಮಾತಾಡಿದೀನಿ ಅಂದಲ್ಲ, ತಗೋ ಲೈನ್ಗೆ ಅಂತೆ. ನಮ್ಮ ಹತ್ರ ಬಂದಿಲ್ಲ. ಮಾಲೂರಲ್ಲೂ ಮಾತಾಡಿದ್ದೀನಿ. ನೀನ್ ಮಾಲೂರಲ್ಲಾದ್ರೂ ಮಾತಾಡ್ಕೋ, ಎಲ್ಲಾದ್ರೂ ಮಾತಾಡ್ಕೋ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ನನಗೆ ರಿಪೋರ್ಟ್ ಬಂದಿದೆ, ಬೆಂಗಳೂರಿಂದ ಬಂದವ್ರೆ. ತಿರುಪತ್ತೂರಲ್ಲ, ನೀನ್ ಪಾತಾಳದಲ್ಲಿರೋ ನೀನ್ ಬಿಡಲ್ಲ. ನಾನೇನ್ ಕಟ್ಟಲ್ಲ ಅಂತ ಹೇಳಿಲ್ವಲ್ಲ. ನೀನ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಫೈನಾನ್ಸ್ ಸಿಬ್ಬಂದಿಯ ಕೊಳಕು ಭಾಷೆಗೆ ಯುವಕ ಫುಲ್ ತಂಡ ಹೊಡೆದಿರುವಂತಹದ್ದು. ಇನ್ನೇನು ಆ ರೀತಿಯಾಗಿ ಬೈದರೆ ಇನ್ಯಾರು ಅವರ ಮಾತುಗಳನ್ನ ಕೇಳ್ಕೊಳ್ತಾರೆ? ಎಷ್ಟೇ ಅಂಗಲಾಚಿದ್ರೂ ಯುವಕನನ್ನು ಬೈದಂತಹ ನೀಚ ತೇಟ್ ರೌಡಿಯಂತೆ ಧಮ್ಕಿ ಹಾಕಿ ಆವಾಜ್ ಹಾಕಿದ್ದಾನೆ. ನಿನಗೆ ದಮ್ಮಿದ್ರೆ ಹತ್ರ ಬಾರೋ ಅಂತ ಹೇಳಿ ಕೂಡ ಆವಾಜ್ ಹಾಕಿದ್ದಾನೆ. ಕೆಟ್ಟ ಭಾಷೆಯನ್ನು ಬಳಸಿದವನನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು. ಪೊಲೀಸ್ ಇಲಾಖೆ ಹೆಸರನ್ನು ಬಳಸಿದವನನ್ನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸಬಾರದು. ಕೋಲಾರ SP ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ನೊಂದ ಯುವಕನ ಪರವಾಗಿ ನಿಮ್ಮ ಫ್ರೀಡಮ್ TV ಧ್ವನಿಯಾಗಿರುವಂತಹದ್ದು. ಜನಸಾಮಾನ್ಯರಿಗೆ ಅನ್ಯಾಯವಾದರೆ ಸಹಿಸಲ್ಲ ನಿಮ್ಮ ಫ್ರೀಡಮ್ TV. ಸಾಲ ವಸೂಲಿ ಮಾಡಲು ರೌಡಿ ಭಾಷೆಯನ್ನೇ ಬಳಸಬೇಕಾ? ಪೊಲೀಸರ ಹೆಸರನ್ನೇ ದುರ್ಬಳಕೆ ಮಾಡಿಕೊಳ್ಬೇಕಾ? ಎಸ್, ಇದು ಕೋಲಾರ ಪೊಲೀಸರ ಸೋಗಿನಲ್ಲಿ ಮಾತನಾಡಿರುವಂತಹ ಒಂದು ಆಡಿಯೋ. ಈ ಒಂದು ಆಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂತಹದ್ದು. ಹರೀಶ್ ಎಂಬ ಯುವಕನಿಗೆ ಒಬ್ಬ ವ್ಯಕ್ತಿ ಸಾಲ ಕೊಟ್ಟಿರ್ತಾನೆ. ಆ ವ್ಯಕ್ತಿ ಪೊಲೀಸರು ಅಂತ ಹೇಳಿಕೊಂಡು, ಅದು ಕೋಲಾರ ಪೊಲೀಸರು ಅಂತ ಹೇಳಿಕೊಂಡು ಹರೀಶ್ ಎಂಬ ಯುವಕನಿಗೆ ಹಿಗ್ಗಾಮುಗ್ಗ ಬೈದಿದ್ದಾರೆ. ಅದು ಏನು ತುಂಬ ಕೆಟ್ಟ ಪದಗಳಿಂದ ನಿಂದಿಸಿದ್ದಾನೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋಲಾರ ಪೊಲೀಸರು ನೊಂದಂಥವರಿಗೆ ನ್ಯಾಯವನ್ನು ಕೊಡಿಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ನೋಡಿಕೊಳ್ಬೇಕು. ಹೆಸರು ಹೇಳಿ. ಕೋಲಾರ SP. ಎಸ್, ಇದು ಪೊಲೀಸರ ಸೋಗಿನಲ್ಲಿ ಕಿರುಕುಳ ಕೊಟ್ಟಂತಹ ಒಂದು ಸ್ಟೋರಿ. ಈ ಸ್ಟೋರಿಯನ್ನು ಪ್ರತಿಯೊಬ್ಬರು ಕೂಡ ನೋಡಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಏನು ಕಷ್ಟ ಅಂತೇಳಿ ಫೈನಾನ್ಸ್ ಪಡೆದುಕೊಂಡಿರ್ತಾರೆ, ಕಟ್ಟೋದಕ್ಕೆ ಒಂದು ಸ್ವಲ್ಪ ದಿನ ತಡವಾಗಿರುತ್ತೆ. ಅದನ್ನು ಕೊಟ್ಟಂತಹ ವ್ಯಕ್ತಿಗಳು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಅವರಿಗೆ ಕಾಲಾವಕಾಶ ಕೊಡಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಅಮ್ಮ, ಅಕ್ಕ ಈ ರೀತಿಯಾದಂಥ ಒಂದು ಪದಗಳನ್ನು ಬಳಸಿ
ಅದು ಕೂಡ ಪೊಲೀಸರ ಹೆಸರಿನಲ್ಲಿ ಬಳಸಿರುವಂತಹದ್ದು. ಎಸ್, ಇದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಕೋಲಾರ SP ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ, CM ಸಿದ್ದರಾಮಯ್ಯ ಜೊತೆಗೆ DK ಶಿವಕುಮಾರ್ ಅವರು, ಹೋಮ್ ಮಿನಿಸ್ಟರ್ ಗೃಹ ಸಚಿವರಾದಂಥ G ಪರಮೇಶ್ವರ್ ಅವರು, DG ಆಗಿರುವಂತಹ ಅಲೋಕ್ ಮೋಹನ್ ಅವರು, ಇವರೆಲ್ಲರೂ ಕೂಡ ಇಂತಹ ಸ್ಟೋರಿಗಳನ್ನು ಗಮನ ಹರಿಸಬೇಕು. ಯಾಕೆಂತಂದರೆ ಪೊಲೀಸರ ಸೋಗಿನಲ್ಲಿ ಪೊಲೀಸರ ಹೆಸರು ಹೇಳ್ಕೊಂಡು ಒಬ್ಬ ವ್ಯಕ್ತಿಗೆ ಬಾಯಿಗೆ ಬಂದಂತೆ ಬೈದಿರುವಂತಹದ್ದು. ಎಸ್, ಕೋಲಾರ SP ಅವರನ್ನು ನಾವು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ SP ಅವರು ಫೋನ್ ಸಂಪರ್ಕಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ. ಅವರು ಒಂದು ವೇಳೆ ಸಿಕ್ಕಿದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನು ರಿಯಾಕ್ಟ್ ಮಾಡ್ತಾರೆ